ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿ ನಾಯಕರಿಂದ ಇನ್ನೂ ನಿಂತಿಲ್ಲ ಆಪರೇಷನ್ ಯತ್ನ. ನಿನ್ನೆಯೂ ಕೆಲವು ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ನಾಯಕರು ಸಂಪರ್ಕಿಸಿದ್ದಾರೆ. ಮೈಸೂರಿನಲ್ಲಿ ಸಚಿವ ಸಾರಾ ಮಹೇಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕೆಲವರನ್ನ ಅಧಿವೇಶನಕ್ಕೆ ಬರದಂತೆ ತಡೆಯಲು ಮುಂದಾಗಿದ್ದಾರೆ. ಹಣ ಸಚಿವರನ್ನಾಗಿ ಮಾಡುವ ಆಮಿಷ ನೀಡಿದ್ದಾರೆ. ಆದರೆ ಯಾವ ರೀತಿ ಸಚಿವರನ್ನಾಗಿ ಮಾಡ್ತಾರೋ ಗೊತ್ತಿಲ್ಲ. ಕೇಂದ್ರದಲ್ಲೂ ಇರುವುದು ಇನ್ನು 2 ತಿಂಗಳು. ಈ ಬಗ್ಗೆ ನಾವು ಸಿಎಂ ಕುಮಾರಸ್ವಾಮಿ ಗಮನಕ್ಕೆ ಈ ವಿಚಾರವನ್ನ ತಂದಿದ್ದೇವೆ. ಖುದ್ದು ಶಾಸಕರೇ ಅವರನ್ನ ಸಂಪರ್ಕಿಸಿ ಈ ಬಗ್ಗೆ ಸಿಎಂಗೆ ತಿಳಿಸಿದ್ದಾರೆ. ಹಿಂದೆ ಹೇಳಿದಂತೆ ಬಿಜೆಪಿ ನನ್ನ ಸಂಪರ್ಕದಲ್ಲಿದ್ದಾರೆ. ಎಲ್ಲವೂ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ನೀವೇ ಕಾದು ನೋಡಿ ಗೊತ್ತಾಗುತ್ತೆ ಅಂತ ಮೈಸೂರಿನಲ್ಲಿ ಸಚಿವ ಸಾರಾ ಮಹೇಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಣ ಮತ್ತು ಸಚಿವರನ್ನಾಗಿ ಮಾಡುವ ಆಮಿಷ ನೀಡಿದ್ದಾರೆ. ಆದ್ರೆ ಅದ್ ಹೇಗೆ ಸಚಿವರನ್ನಾಗಿ ಮಾಡ್ತಾರೋ ಗೊತ್ತಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೂಡ ಸಾರಾ ಮಹೇಶ್ ನೀಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ನಿರ್ಧಾರದಂತೆ ಮೈಸೂರು ಜಿಲ್ಲೆಯ ಸುಮಾರು 35 ನಿರುದ್ಯೋಗಿ ಸ್ನೇಹಿತರಿಗೆ ಚಾಲಕರಿಗೆ ಈ ದಿವಸ ಸ್ವಂತವಾಗಿ ಅವರು ದುಡಿಲಿಕ್ಕೋಸ್ಕರ 35 ಟ್ಯಾಕ್ಸಿಗಳನ್ನು ಕೊಡುವಂಥದ್ದನ್ನ ಮಾಡಿದ್ದೀವಿ. ಹಿಂದಿನ ಸಾಲಿನಲ್ಲಿ ಒಂದು ಟ್ಯಾಕ್ಸಿಗೆ 2 ಲಕ್ಷ ರೂಪಾಯಿ ಸಬ್ಸಿಡಿ ಇತ್ತು. ಈ ಸಾಲಿನಿಂದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು 3 ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ. ಸುಮಾರು 35 ಜನಕ್ಕೆ ಈಗ ವಾಹನಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಒಟ್ಟಾರೆಯಾಗಿ ಆಪರೇಷನ್ ಕಮಲದ ಪ್ರಯತ್ನ ಇನ್ನೂ ಕೂಡ ನಿಂತಿಲ್ಲ. ಇನ್ನೂ ಕೂಡ ಬಿಜೆಪಿಯ ನಾಯಕರು ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನ ಸಾರಾ ಮಹೇಶ್ ಅವರು ಮಾಡಿರುವಂಥದ್ದು. ಅಂದ್ರೆ ಇನ್ನು ಯಾವ ರೀತಿಯಾದಂಥ ಪ್ರಯತ್ನ ಬಿಜೆಪಿ ನಾಯಕರ ಕಡೆಯಿಂದ ಆಗ್ತಾ ಇದೆ, ಅದಕ್ಕೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಯಾವ ರೀತಿಯಾದಂಥ ಪ್ರತಿತಂತ್ರವನ್ನ ರೂಪಿಸ್ತಿದೆ ಅಂತ? ಖಂಡಿತವಾಗ್ಲೂ ಲಿಖಿತ, ಈಗಾಗಲೇ ಸಚಿವ ಸಾರಾ ಮಹೇಶ್ ಅವರು ಒಂದು ಆರೋಪ ಮಾಡ್ತಿರೋ ಒಂದು ವಿಚಾರವಾಗಿ ಈಗಾಗಲೇ ಖುದ್ದು ಶಾಸಕರೇ ಅಂದ್ರೆ ಯಾರ್ಯಾರಿಗೆ ಆಫರ್ಗಳನ್ನ ಬಿಜೆಪಿ ಅವರು ಕೊಟ್ಟಿದ್ದಾರೆ ಆ ಶಾಸಕರೇ ಸ್ವತಃ ಸಿಎಂ ಕುಮಾರಸ್ವಾಮಿ ಅವರ ಬಳಿ ಬಂದು ಈ ರೀತಿಯ ಆಫರ್ಗಳನ್ನ ಕೊಡ್ತಾ ಇದ್ದಾರೆ. ಮಂತ್ರಿ ಮಾಡುವ ಜೊತೆಗೆ ಕೋಟ್ಯಾಂತರ ರೂಪಾಯಿ ಹಣ ಕೊಡುವ ಒಂದು ಆಮಿಷಗಳನ್ನ ಒಡ್ಡುತ್ತಾ ಇದ್ದಾರೆ. ಹಾಗಾಗಿ ಎಲ್ಲವನ್ನು ಕೂಡ ಸ್ವತಃ ಕುಮಾರಸ್ವಾಮಿ ಅವರ ಬಳಿಯಲ್ಲಿ ಈಗಾಗಲೇ ಶಾಸಕರು ಹೇಳಿದ್ದಾರೆ ಅಂತೇಳಿ ಮೈಸೂರಿನಲ್ಲಿ ಸಚಿವರಾದಂತಹ ಸಾರಾ ಮಹೇಶ್ ಅವರು ಈಗಾಗಲೇ ಹೇಳಿರುವಂತದ್ದು. ಅಂದ್ರೆ ನಾವು ಕೂಡ ಏನು ನಮ್ಮ ಬಳಿಯೂ ಕೂಡ ಬಿಜೆಪಿ ಅವರು ತುಂಬಾನೇ ಸಂಪರ್ಕದಲ್ಲಿದ್ದಾರೆ. ಅವರನ್ನು ಕೂಡ ಕರೆತರುವ ಒಂದು ಕಾರ್ಯತಂತ್ರಕ್ಕೆ ಮುಂದಾಗ್ತಿದ್ದೇವೆ. ಏನಾದ್ರೂ ನಮ್ಮ ಮೈತ್ರಿ ಸರ್ಕಾರದಲ್ಲಿ ಆಪರೇಷನ್ ಕಮಲ ಏನಾದ್ರು ಮಾಡಿದ್ರೆ ನಾವು ಕೂಡ ಕೊನೆ ಹಂತದ ಕಸರತ್ತನ್ನ ಮಾಡ್ಬೇಕಾಗತ್ತೆ. ನಾವು ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ತಿದ್ದೀವಿ ಅಂತೇಳಿ ಏನು ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಪ್ರತಿತಂತ್ರವನ್ನ ಈಗಾಗಲೇ ಎಣೆದಿಟ್ಟಿರುವುದಾಗಿ ಸಚಿವರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಆಮಿಷಗಳನ್ನ ಹುಡ್ತಾ ಇದ್ದಾರೆ. ಆದ್ರೆ ಯಾವುದು ಕೂಡ ಬಿಜೆಪಿಗೆ ಫಲವನ್ನ ಕೊಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಮೈಸೂರಿನಲ್ಲಿ ಸ್ಪಷ್ಟನೆಯನ್ನ ಪಡಿಸಿರುವಂತದ್ದು ಲಿಖಿತ. ಓಕೆ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.